ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಸಂರಕ್ಷಣೆ ಮಾಡುವ ದೇವರೇ, ನಿನಗೆ ಸ್ತೋತ್ರ. 2000 ವರ್ಷಗಳ ಹಿಂದೆ ನೀ ನರಮನುಷ್ಯನಾಗಿ ಹುಟ್ಟಿ ಬಂದು ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವರು ಸಂತೋಷ ಪಡುತ್ತಾರೆ. ನೋಡ್ರಿ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನದಲ್ಲಿ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರೆಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹಾಗಾದ್ರೆ ಸಮಾಧಾನವಿಲ್ಲದೆ ಭೂಲೋಕದಲ್ಲಿ ಜನರು ಅಲೆಯುತ್ತಿದ್ದರು. ಯೇಸು ಕ್ರಿಸ್ತನು ರಕ್ಷಿಸುವುದಕ್ಕಾಗಿ ಬಂದನು, ಮಾತ್ರವಲ್ಲದೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಕೊಡಲು ಬಂದನು. ಒಬ್ಬ ಮನುಷ್ಯನಿಗೆ ಸಮಾಧಾನ, ಸಂತೋಷ ಬಹಳ ಪ್ರಾಮುಖ್ಯವಾಗಿ ಬೇಕೇ ಬೇಕು. ಸಮಾಧಾನ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು 2000 ವರ್ಷಗಳಿಂದ ನರಮನುಷ್ಯನಾಗಿ ಹುಟ್ಟಿ ಬಂದನು. ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿಲ್ಲವೋ, ಸಂತೋಷವಿಲ್ಲವೋ, ನೆಮ್ಮದಿ ಇಲ್ಲವೋ, ರಕ್ಷಣೆ ಇಲ್ಲವೋ, ಯೇಸು ಕ್ರಿಸ್ತನು ನಿಮಗೆ ರಕ್ಷಣೆ ಕೊಡುವುದು ಮಾತ್ರವಲ್ಲದೆ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡುವ ದೇವರಾಗಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ರಕ್ಷಣೆ ಕೊಡುವ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ಸಮಾಧಾನವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ.
ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಉಂಟು, ಸಮಾಧಾನ ಉಂಟು. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 1:21 ಆಕೆಯು ಒಬ್ಬ ಮಗನನ್ನು ಅಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಯಾತಕ್ಕಾಗಿ ಬಂದನೆಂಬುದಾಗಿ ಹೇಳುವಾಗ ಪಾಪ ಶಾಪಗಳಿಂದ ಬಿಡಿಸಿ ಕಾಯುವುದಕ್ಕಾಗಿ ಬಂದನು. ಪಾಪ ಶಾಪಗಳಿಂದ ಯಾರು ಬಿಡುಗಡೆ ಕೊಡಲು ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಮಹೋನ್ನತ ದೇವರು, ಸರ್ವವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನರ ಮನುಷ್ಯನಾಗಿ ಈ ಲೋಕದಲ್ಲಿ ಯಾತಕ್ಕಾಗಿ ಹುಟ್ಟಿ ಬಂದನೆಂಬುದಾಗಿ ನೋಡುವಾಗ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ಕಾಯುವುದಕ್ಕಾಗಿ ಬಂದನು. ಇದು ಎಷ್ಟು ದೊಡ್ಡ ವಿಷಯವಾಗಿದೆ. ಇದು ಶುಭವಾರ್ತೆಯಾಗಿದೆ. ಇದನ್ನು ನಾವು ಧ್ಯಾನಿಸಬೇಕು. ಅನೇಕ ಜನರಿಗೆ ಶುಭವಾರ್ತೆಯನ್ನು ಹೇಳಬೇಕು. ಇದು ದೇವರ ಬಯಕೆಯಾಗಿದೆ. ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 1:23 ಇಗೋಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಾಗಾದ್ರೆ ಯೇಸು ಕ್ರಿಸ್ತನು ನಮ್ಮನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಡುವುದು ಮಾತ್ರವಲ್ಲದೆ, ಯೇಸು ಕ್ರಿಸ್ತನಲ್ಲಿರುವಂಥ ಸಮಾಧಾನವನ್ನ, ಸಂತೋಷವನ್ನ, ನೆಮ್ಮದಿಯನ್ನ, ನಿತ್ಯ ಜೀವನ, ರಕ್ಷಣೆಯನ್ನ ಕೊಡುವುದು ಮಾತ್ರವಲ್ಲದೆ, ಈ ಲೋಕದ ಜೀವಿತವೆಲ್ಲ ನಮ್ಮ ಜೊತೆ ಇರಲು ಇಮ್ಮಾನುವೇಲನಾಗಿ ಆತನು ಹುಟ್ಟಿ ಬಂದನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶುಭ ವಾರ್ತೆಯನ್ನ ನಾವು ಧ್ಯಾನ ಮಾಡುವಾಗ, ಕೇಳುವಾಗ ಎಷ್ಟು ಸಂತೋಷವಾಗ್ತದೆ. ನಿಮಗೊಬ್ಬ ರಕ್ಷಕನಿದ್ದಾನೆ. ಆತ ನಿಮ್ಮನ್ನು ರಕ್ಷಿಸುವ ದೇವರು, ಸಂರಕ್ಷಣೆ ಕೊಡುವ ದೇವರು, ಸಮಾಧಾನವನ್ನು ಕೊಡುವ ದೇವರು, ಆರೋಗ್ಯವನ್ನು ಕೊಡುವ ದೇವರು, ಅಭಿವೃದ್ಧಿಯನ್ನ ಮಾಡುವ ದೇವರು, ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಕಾಯುವ ದೇವರು, ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ಕೊಡುವ ದೇವರು ಮಾತ್ರವಲ್ಲದೆ ನಿಮ್ಮ ಜೊತೆಯಲ್ಲೇ ಇರುವ ದೇವರು. ಅನೇಕ ಜನರು ನಿಮ್ಮನ್ನು ಕೈ ಬಿಟ್ಟು ಹೋಗಿರಬಹುದು, ಆದರೆ ಯೇಸು ಕ್ರಿಸ್ತನು ಕೈ ಬಿಡುವ ದೇವರಲ್ಲ. ಆತನು ಜೊತೆಯಲ್ಲೇ ಇರುವ ದೇವರಾಗಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಯೇಸು ಕ್ರಿಸ್ತನು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಈ ವಾಕ್ಯವನ್ನು ಕೇಳಿಸಿಕೊಂಡಂತ ನೀವು, ಯೇಸು ಕ್ರಿಸ್ತನೇ ನೀನು ನನ್ನ ಜೊತೆಯಲ್ಲಿರೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಬೇಕು. ಆತ ನಿಮ್ಮ ಜೊತೆಯಲ್ಲಿ ಇದ್ದಾನೆ, ನೀವು ಮರೆತು ಬಿಡಬೇಡ್ರಿ. ಆತ ನಿಮ್ಮ ಜೊತೆಯಲ್ಲಿರುವ ದೇವರು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ನಿನಗೆ ರಕ್ಷಣೆ ಕೊಡಲು ಬಂದಿದ್ದೇನೆ, ಸಮಾಧಾನ ಕೊಡಲು ಬಂದಿದ್ದೇನೆ, ಪಾಪ ಶಾಪದಿಂದ ಬಿಡುಗಡೆ ಕೊಡಲು ಬಂದಿದ್ದೇನೆ, ನಿನ್ನ ಜೊತೆ ಇರಲು ಬಂದಿದ್ದೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಯೇಸು ಕ್ರಿಸ್ತ ನಿಮ್ಮ ಜೊತೆಯಲ್ಲಿಯೇ ಇದ್ದಾನೆ. ಈ ಲೋಕದ ಜೀವಿತವೆಲ್ಲ ನಿಮ್ಮ ಜೊತೆಯಲ್ಲೇ ಇದ್ದು ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ 9:6 ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುದು ಅವನ ಹೆಸರು. ಈ ವಾಕ್ಯವನ್ನ ಧ್ಯಾನಿಸಬೇಕು. ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ನಿಮ್ಮ ಜೊತೆಲೇ ಇರುವಂಥ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಪ್ರತಿದಿನವೂ ನಿಮಗೆ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾನೆ. ಹೆದರಬೇಡ್ರಿ. ನಿಮ್ಮ ಸಮಸ್ಯೆ ನೋಡಿ, ಹೋರಾಟವನ್ನು ನೋಡಿ ಹೆದರಬೇಡ್ರಿ. ನಿಮಗೆ ಸಂತೋಷದ ಶುಭವಾರ್ತೆ, ನಿಮಗೊಬ್ಬ ರಕ್ಷಕನಿದ್ದಾನೆ. ಆತನು ಅದ್ಭುತ ಸ್ವರೂಪನಾದ ದೇವರು. ಅದ್ಭುತಗಳನ್ನು ಪ್ರತಿದಿನವೂ ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಸಿದ್ಧನಿದ್ದಾನೆ. ಅದ್ಭುತಗಳನ್ನು ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಇದನ್ನು ನೀವು ತಿಳ್ಕೊಳ್ಬೇಕು. ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರೇ, ನನ್ನ ಜೀವಿತದಲ್ಲಿ ನೀನು
ಅದ್ಭುತಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಬೇಕು. ಮಾತ್ರವಲ್ಲದೆ ಆಲೋಚನಾ ಕರ್ತನು. ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ನಮಗೆ ಆಲೋಚನೆ ಹೇಳುವವರು ಯಾರು ಇಲ್ಲದೆ ಇರಬಹುದು. ಆದರೆ ನಿಮ್ಮ ಸೃಷ್ಟಿಕರ್ತನಾದ ದೇವರು 2000 ವರ್ಷಗಳಿಂದ ನರಮನುಷ್ಯರಾಗಿ ಹುಟ್ಟಿ ಬಂದಂಥ ಮಹೋನ್ನತ ದೇವರು ನಿಮಗೆ ಆಲೋಚನೆ ಕೊಡುವ ದೇವರಾಗಿದ್ದಾನೆ. ದೇವರ ಆಲೋಚನೆ ನೀವು ತೆಗೆದುಕೊಳ್ಳಬೇಕು. ಕುಟುಂಬ ಜೀವಿತದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ನೀವು ಮಾಡುವಂಥ ಒಂದೊಂದು ಕಾರ್ಯದಲ್ಲಿಯೂ ದೇವರ ಆಲೋಚನೆಯನ್ನು ನೀವು ತೆಗೆದುಕೊಳ್ಳಬೇಕು. ದೇವರು ನಿಮಗೆ ಆಲೋಚನೆ ಕೊಡಲು ಸಿದ್ಧನಿದ್ದಾನೆ. ನಿಮ್ಮ ಜೊತೆಯಲ್ಲೇ ಇದ್ದು ಆಲೋಚನೆ ಕೊಡುವ ದೇವರಾಗಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಮಾತ್ರವಲ್ಲದೆ ಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ನಮ್ಮ ಜೊತೆಯಲ್ಲಿರುವಂಥ ಯೇಸು ಕ್ರಿಸ್ತನು ಪರಾಕ್ರಮಿಯಾದ ದೇವರು. ಆತನ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಮಹೋನ್ನತ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು. ಆತ ನಮ್ಮ ಜೊತೆಲಿದ್ದಾನೆ. ಆತನು ಪರಾಕ್ರಮಿಯಾದ ದೇವರು. ನೀವು ಹೇಳಬೇಕು, ಪರಾಕ್ರಮಿಯಾದ ದೇವರೇ, ನನ್ನ ಜೊತೆಯಲ್ಲಿರುವ ಅದ್ಭುತ ಸ್ವರೂಪನಾದ ದೇವರೇ, ಆಲೋಚನಾ ಕರ್ತನಾದ ದೇವರೇ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಬೇಕು. ದೇವರನ್ನ ಘನಪಡಿಸಬೇಕು. ಪರಾಕ್ರಮಿಯಾದ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಮಾತ್ರವಲ್ಲದೆ ನಿತ್ಯನಾದ ತಂದೆ, ನಿತ್ಯವಾಗಿ ನಮ್ಮೊಟ್ಟಿಗಿರುವ ತಂದೆಯಾದ ದೇವರು, ಈ ಮಹೋನ್ನತ ದೇವರು, ಈ ಸರ್ವಶಕ್ತನಾದ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಮಗೆ ತಂದೆಯಾಗಿದ್ದಾನೆ. ಇದು ಎಷ್ಟು ದೊಡ್ಡ ವಿಷಯವಾಗಿದೆ. ಇದು ಶುಭ ವಾರ್ತೆ, ಸಂತೋಷದ ವಾರ್ತೆ. ಆತನು ತಂದೆಯಾಗಿದ್ದಾನೆ. ತಂದೆಯಾಗಿ ನಮ್ಮನ್ನ ಕೈ ಹಿಡಿದು ನಡೆಸುವ ದೇವರು, ನಮ್ಮನ್ನ ಹೆಗಲ ಮೇಲೆ ಹೊತ್ತು ನಡೆಸುವ ದೇವರು, ನಮ್ಮನ್ನ ಪೋಷಿಸುವ ದೇವರು, ನಮ್ಮನ್ನ ಬಲಪಡಿಸುವ ದೇವರು, ನಮ್ಮನ್ನ ಸಂತೈಸುವ ದೇವರು. ಈ ಲೋಕದ ಜೀವಿತವೆಲ್ಲ ನಮ್ಮ ಜೊತೆ ಇದ್ದು ತಂದೆಯಾಗಿ ಮುನ್ನಡೆಸಿ ಅಂತ್ಯದಲ್ಲಿ ನಿತ್ಯ ಜೀವ ಕೊಡುವ ದೇವರು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಸಂತೋಷದ ವಿಷಯ ಇದು, ಸಂತೋಷದ ವಿಷಯ. ಆತನು ತಂದೆಯಾಗಿದ್ದಾನೆ. ನಿಮಗೆ ತಂದೆ ಇಲ್ಲದೆ, ತಾಯಿ ಇಲ್ಲದೆ ತವಕ ಪಡ್ತಿದ್ದೀರೋ, ನನಗೆ ಯಾರಿಲ್ಲ ಎಂಬುದಾಗಿ ನೀವು ಚಿಂತೆ ಮಾಡ್ತಿದ್ದೀರೋ, ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಪರಮ ತಂದೆಯಾದ ದೇವರು. ಆತ ನಿತ್ಯನಾದ ತಂದೆ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿಮ್ಮ ಜೊತೆಯಲ್ಲೇ ಇರುವ ತಂದೆಯಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಮಾತ್ರವಲ್ಲದೆ ಸಮಾಧಾನ ಪ್ರಭು ಎಂಬುದು ಅವನ ಹೆಸರು. ತಂದೆಯಾದ ದೇವರು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಯೇಸು ಕ್ರಿಸ್ತನಲ್ಲಿರುವಂಥ ಸಮಾಧಾನವನ್ನು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಆತನು ಅನುಗ್ರಹಿಸಿ ಕೊಡುತ್ತಾನೆ. ಹಾಗಾದರೆ ಪ್ರಿಯರೇ, ಈ ಲೋಕದಲ್ಲಿ ಹೆದರಬೇಡ್ರಿ, ಭಯ ಬೇಡ. ನಿಮಗೊಬ್ಬ ರಕ್ಷಕನಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನು. ಈ ದೇವರು ನಮ್ಮ ಜೊತೆಯಲ್ಲೇ ಇದ್ದಾನೆ. ಹಾಗಾದರೆ ಈ ಲೋಕದಲ್ಲಿ ಏನು ಸಮಸ್ಯೆಗಳು ಬಂದರೂ, ಹೋರಾಟಗಳು ಬಂದರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ನೀವು ಹೇಳಬೇಕು, ನನ್ನ ಜೊತೆಯಲ್ಲಿರುವಂಥ ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೆ, ಪರಾಕ್ರಮಿಯಾದ ದೇವರೇ, ನಿತ್ಯನಾದ ತಂದೆಯೇ, ಸಮಾಧಾನ ಪ್ರಭುವೇ, ನಿನ್ನ ಜೊತೆಯಲ್ಲೇ ಇದ್ದೀರಿ. ನನಗೆ ನೀವು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದೀರಿ ಎಂಬುದಾಗಿ ನೀವು ದೇವರನ್ನ ಸ್ತುತಿಸಬೇಕು. ಈ ದೇವರೊಟ್ಟಿಗೆ ನೀವು ಜೀವಿಸಬೇಕು. ದೇವರ ಅನ್ಯೋನ್ಯತೆಯಲ್ಲಿರಬೇಕು. ಈ ಶುಭ ವಾರ್ತೆಯನ್ನು ನೀವು ತಿಳಿದುಕೊಂಡು ನೀವು ಧ್ಯಾನ ಮಾಡಿ ನಿಮ್ಮ ಜೀವಿತದಲ್ಲಿ ಕರ್ತ ನನ್ನೊಟ್ಟಿಗಿದ್ದಾನೆಂಬುದಾಗಿ ತಿಳಿದುಕೊಂಡು ನೀವು ಸಂತೋಷ ಪಡುವುದು ಮಾತ್ರವಲ್ಲದೆ, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲದೆ, ಅನೇಕ ಜನರಿಗೆ ಈ ಶುಭ ವಾರ್ತೆಯನ್ನು ತಿಳಿಸಬೇಕು. ಇದು ದೇವರ ಉದ್ದೇಶವಾಗಿದೆ. ನೀವು ದೇವರನ್ನ ತಿಳಿದುಕೊಂಡು ಅನೇಕ ಜನರಿಗೆ ಶುಭ ವಾರ್ತೆಯನ್ನು ತಿಳಿಸುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡುತ್ತಾರೆ. ಮಾತ್ರವಲ್ಲದೆ ನಿಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡುತ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಭಯ ಪಡ್ತಿದ್ದೀರೋ, ಹೆದರುತ್ತಿದ್ದೀರೋ,
ಯಾವ ವಿಷಯಕ್ಕಾಗಿ ಭಯ ಪಡ್ತಿದ್ದೀರಾ? ಕರ್ತನ ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮನ್ನು ರಕ್ಷಿಸುವ ದೇವರು, ಸಂರಕ್ಷಣೆ ಮಾಡುವ ದೇವರು, ಈ ಲೋಕದ ಜೀವಿತವೆಲ್ಲ ಅದ್ಭುತಕರವಾಗಿ ನಡೆಸುವ ದೇವರು. ಆತನು ಇಮ್ಮಾನುವೇಲನಾಗಿ ಹುಟ್ಟಿ ಬಂದನು, ನಿಮ್ಮ ಜೊತೆಯಲ್ಲಿರುವುದಕ್ಕಾಗಿ ಬಂದನು. ಪ್ರತಿದಿನ ನಿಮಗೆ ಅದ್ಭುತಗಳನ್ನು ಮಾಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇಂದಿನಿಂದ ಯೇಸು ಕ್ರಿಸ್ತನ ಘನಪಡಿಸಿರಿ. ಎಸಪ್ಪ, ನನ್ನ ಜೀವಿತದಲ್ಲಿ ನೀ ಬಾಸ್ವ, ನನ್ನ ಕುಟುಂಬದಲ್ಲಿ ನೀನು ವಾಸ ಮಾಡಿಸುವ, ನನ್ನ ಜೀವಿತವನ್ನು, ನನ್ನ ಕುಟುಂಬವನ್ನು ನಿನ್ನ ಹತೋಟಿಗೆ ತೆಗೆದುಕೋ, ನಿನ್ನ ಚಿತ್ತಂತೆ ನಾನು ಮಾರ್ಪಡಿಸು ಎಂಬುದಾಗಿ ನೀವು ಕೇಳುವಾಗ ನಿಮ್ಮ ಜೀವಿತದಲ್ಲಿ ಕರ್ತನು ಬಂದು ಸಮಾಧಾನವನ್ನು ಕೊಟ್ಟು, ರಕ್ಷಣೆಯನ್ನು ಕೊಟ್ಟು, ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟು ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಅದ್ಭುತಕರವಾಗಿ, ಅತಿಶಯಕರವಾಗಿ ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ತಿಳಿದುಕೊಂಡಂಥ ನೀವುಗಳು ಒಂದು ವೇಳೆ ಹೃದಯದಲ್ಲಿ ಅಂಗೀಕಾರ ಮಾಡಿಲ್ಲ ಎನ್ನುವುದಾದರೆ ಯೇಸು ಕ್ರಿಸ್ತನ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಳ್ಳ್ರಿ. ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳ್ರಿ. ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಮಾತುಗಳದ್ದು ಈ ಸ್ವಾರ್ಥ್ಯನ ಅನೇಕ ಜನರಿಗೆ ತಿಳಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಬನ್ನಿ ಪ್ರಿಯರೇ, ಯಾವ ವಿಷಯಕ್ಕಾಗಿ ನೀವು ಭಯ ಪಡ್ತಿದ್ದೀರಿ? ನಿಮಗೋಸ್ಕರ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸರ್ವಶಕ್ತನಾದ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಮಹೋನ್ನತ ದೇವರು, 2000 ವರ್ಷಗಳಿಂದ ನೀನು ನರಮನುಷ್ಯನಾಗಿ ಹುಟ್ಟಿ ಬಂದು ನಿನ್ನ ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದ ಬಿಡುಗಡೆ ಕೊಟ್ಟಿ ಸ್ವಾಮಿ. ರಕ್ಷಣೆ ಮಾಡುವ ದೇವರಾಗಿ ಲೋಕಕ್ಕೆ ಬಂದಿರಿ, ಸಮಾಧಾನ ಕೊಡುವ ದೇವರಾಗಿ ಲೋಕಕ್ಕೆ ಬಂದಿರಿ, ಬಿಡಿಸಿ ಕಾಯುವ ದೇವರಾಗಿ ಲೋಕಕ್ಕೆ ಬಂದಿರಿ, ಇಮ್ಮಾನುವೇಲನಾಗಿ ನಮ್ಮ ಜೊತೆ ಇರಲು ಬಂದಿರಿ ಸ್ವಾಮಿ. ಅದ್ಭುತ ಸ್ವರೂಪನಾಗಿ, ಆಲೋಚನಾಕರ್ತನಾಗಿ, ಪರಾಕ್ರಮಿಯಾದ ದೇವರಾಗಿ, ನಿತ್ಯನಾದ ತಂದೆಯಾಗಿ, ಸಮಾಧಾನ ಪ್ರಭುವಾಗಿ ನಮ್ಮನ್ನು ಈ ಲೋಕದಲ್ಲಿ ನಡೆಸುವುದಕ್ಕಾಗಿ, ನಮ್ಮ ಜೊತೆಲೇ ಇರುವುದಕ್ಕಾಗಿ ಬಂದಂಥ ಮಹೋನ್ನತ ದೇವರೇ, ನನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿಕೊಂಡು ಪ್ರಾರ್ಥನೆ ಮಾಡ್ತಿದ್ದರು, ದೇವರೇ ಈ ಪಾಪದಿಂದ, ಶಾಪದಿಂದ ಬಿಡುಗಡೆ ಕೊಡ್ರಿ, ಈ ಹೋರಾಟದಿಂದ ಬಿಡುಗಡೆ ಕೊಡ್ರಿ, ನನ್ನ ಕುಟುಂಬದಲ್ಲಿ ಸಮಾಧಾನ ಕೊಡ್ರಿ, ನೆಮ್ಮದಿ ಕೊಡ್ರಿ, ನನ್ನ ಜೊತೆಯಲ್ಲಿದ್ದು ನನಗೆ ಅದ್ಭುತ ಮಾಡ್ರಿ, ಆಲೋಚನೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಆ ಕುಟುಂಬದಲ್ಲಿ ನೀನು ಅದ್ಭುತಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100ರಷ್ಟು ಕಾರ್ಯ ಅದ್ಭುತ ಮಾಡಿ ಈ ಶುಭ ವಾರ್ತೆಯನ್ನು ಅವರು ತಿಳಿದುಕೊಂಡು, ಯೇಸುವೆ ನಿನ್ನನ್ನು ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡು, ಅಂಗೀಕರಿಸಿಕೊಂಡವರು ಇದನ್ನು ಧ್ಯಾನ ಮಾಡಿ ನಿನ್ನ ಸುವಾರ್ತೆಯನ್ನು ಅನೇಕ ಜನರಿಗೆ ತಿಳಿಸ್ಲಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡಿ ಈಗಲೇ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಆ ಸ್ಥಳದಲ್ಲಿ ಇಳಿದು ಬರಲಿ, ಪರಿಶುದ್ಧಾತ್ಮನಲ್ಲಿ ಆಳ್ವಿಕೆ ಮಾಡಲಿ. ನಿನ್ನ ಚಿತ್ತ ಒಂದೊಂದು ಕುಟುಂಬದಲ್ಲಿ ಯಾರ್ಯಾರು ವಾಕ್ಯವನ್ನು ಕೇಳಿಸಿಕೊಳ್ತಿದ್ದಾರೋ ಅವ್ರ ಜೀವಿತದಲ್ಲಿ ನಿನ್ನ ಉದ್ದೇಶಗಳು ನೆರವೇರಲಿ. ಈಗಲೇ ಅದನ್ನು ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡಿದೆ ನಮ್ಮ ಜೀವಗಳ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದೆ. ಮರಿಬೇಡ್ರಿ, ದೇವರ ಶುಭ ವಾರ್ತೆ ಹೆದರಬೇಡ್ರಿ. ನಿಮಗೊಬ್ಬ ರಕ್ಷಕನಿದ್ದಾನೆ, ಆತ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ಆ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಆ ದೇವರನ್ನ ಘನಪಡಿಸಿರಿ. ಈ ಶುಭ ವಾರ್ತೆ ನೀವು ತಿಳಿದುಕೊಂಡು ಕರ್ತನ ಶುಭ ವಾರ್ತೆಯನ್ನು ಅನೇಕ ಜನರಿಗೆ ತಿಳಿಸುವುದರ ಮೂಲಕವಾಗಿ ಕರ್ತನ ಮಹಿಮೆಪಡಿಸಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲು ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.